ಕುಮಟಾದ ತಂದೆ ಮಗ ಇಬ್ಬರು ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕ ಪಡೆದು ಉತ್ತಮ ಸಾಧನೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹೌದು, ಕುಮಟಾದ ಹಳೆ ಮೀನು ಮಾರುಕಟ್ಟೆಯ ನಿವಾಸಿಯಾದ ರಾಘವೇಂದ್ರ ಶೇಟ್ ಮತ್ತು ಅವರ ಮಗ ಸುಜಲ್ ಶೇಟ್ ಸಾಧನೆ ಮಾಡಿದ ಅಪ್ಪ ಮಗ. ಇವರಿಬ್ಬರು ಅಕ್ಟೋಬರ್ 24ರಿಂದ 26ರವರೆಗೆ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸಬ್ ಜೂನಿಯರ್, ಜೂನಿಯರ್ ಮತ್ತು ಮಾಸ್ಟರ್ಸ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಸುಜಲ್ ಶೇಟ್ ಸಬ್ ಜೂನಿಯರ್ 74 ಕೆಜಿ ಕ್ಲಾಸಿಕ್ ಹಾಗೂ ಇಕ್ವಿಪ್ಡ್ ವಿಭಾಗದಲ್ಲಿ 115 ಕೆಜಿ ಭಾರ ಎತ್ತುವ ಮೂಲಕ ಸ್ವರ್ಣ ಹಾಗೂ ಕಂಚಿನ ಪದಕ ಪಡೆದಿದ್ದಾರೆ. ಅದರಂತೆ ರಾಘವೇಂದ್ರ ಶೇಟ್ ಮಾಸ್ಟರ್ಸ್ 83 ಕ್ಲಾಸಿಕ್ ಹಾಗೂ ಇಕ್ವಿಪ್ಡ್ ವಿಭಾಗದಲ್ಲಿ ತನ್ನ ಮೊದಲ ಸ್ಪರ್ಧೆಯಲ್ಲಿಯೇ 107.5 ಕೆಜಿ ಭಾರ ಎತ್ತುವ ಮೂಲಕ 2 ರಜಕ ಪದಕ ಗಳಿಸಿದ್ದಾರೆ. ತಾಲೂಕಿನ ಕಾಗಾಲದ ನಿವೃತ್ತ ಹಿರಿಯ ಶಿಕ್ಷಕ ದಿವಂಗತ ವೆಂಕಟೇಶ್ ಶೇಟ್ ಅವರ ಮಗನಾದ ರಾಘವೇಂದ್ರ ಹಾಗೂ ಮೊಮ್ಮಗನಾದ ಸುಜಲ್, ಈ ತಂದೆ ಮಗ ಇವರಿಬ್ಬರ ಈ ಕ್ರೀಡಾ ಸಾಧನೆ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಅಲ್ಲದೆ ಸುಜಲ್ ಶೇಟ್ ಸಬ್ ಜೂನಿಯರ್ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಸ್ಟ್ರಾಂಗ್ ಮ್ಯಾನ್ ಎಂಬ ಬಿರುದು ಸಿಕ್ಕಿರುವುದು ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ. ಸುಜಲ್ ಕಳೆದ ವರ್ಷ ಬೆಂಗಳೂರಿನಲ್ಲಿ ನಡೆದ ಇದೇ ಸ್ಪರ್ಧೆಯಲ್ಲಿ ರಜತ ಪದಕ ಪಡೆದಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಅದರಂತೆ ಸುಜಲ್ ಮತ್ತು ರಾಘವೇಂದ್ರ ಕುಮಟಾದ ಪ್ರಭು ಫಿಟ್ನೆಸ್ ಸೆಂಟರ್ನ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ವೆಂಕಟೇಶ ಪ್ರಭು ಮತ್ತು ಅನಂತ್ ಭಟ್, ರಾಜೇಶ್ ಮಡಿವಾಳ್ ರವರ ತರಬೇತಿ ಹಾಗೂ ಮಾರ್ಗದರ್ಶನದಲ್ಲಿ ಈ ಸಾಧನೆಯನ್ನ ಮಾಡಿದ್ದಾರೆ. ಇದೇ ಜಿಮ್ನಲ್ಲಿ ತರಬೇತಾದ ಸುಮಾರು 10 ಅಭ್ಯರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಸ್ವರ್ಣ ಹಾಗೂ ರಜತ ಪದಕಗಳನ್ನು ಗೆದ್ದಿರುವುದು ತರಬೇತುದಾರರ ಪರಿಶ್ರಮ ಮತ್ತು ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಸುಜಲ್ ಮುಂಬರುವ ಜನವರಿ ತಿಂಗಳಿನಲ್ಲಿ ಹರಿಯಾಣದಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆಯನ್ನು ಪಡೆದಿದ್ದಾನೆ. ಕುಮಟಾ ಶಹರಕ್ಕೊಲಿದ ಈ ಪದಕಗಳ ಸರಮಾಲೆ ಇನ್ನಷ್ಟು ಉದಯೋನ್ಮುಖ ಪ್ರತಿಭೆಗಳಿಗೆ ಪ್ರೇರಣೆ ನೀಡಲಿ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿಗಳ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.